ಸಕ್ಕತ್ತಾಗಿದೆ. ಸೂಪರ್ ಸರ್. ಚೆನ್ನಾಗಿದೆ, ಒಳ್ಳೆ ಸೆಂಟಿಮೆಂಟ್. ಚೆನ್ನಾಗಿದೆ ಸರ್. ಅಲ್ಟಿಮೇಟ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಒಳ್ಳೆ ಸೂಪರ್ ಆಗ್ತಲ್ಲ. ಚೆನ್ನಾಗಿದೆ. ಫಿಲಮ್ ಸೂಪರ್ ಆಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ. ಅಂದರೆ ಸ್ಕ್ರಿಪ್ಟ್ ಚೆನ್ನಾಗಿದೆ, ಮತ್ತು ಅಪ್ಪ ಮಗನ ರಿಲೇಷನ್ಶಿಪ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ರಾಜ್ಕಿರಣ್ದು ತುಂಬ ಚೆನ್ನಾಗಿದೆ ಆ್ಯಂಡ್ ಧನುಷ್ದು ಚೆನ್ನಾಗಿದೆ. ಎಲ್ಲರೂ ಅಂದರೆ ಈಕ್ವಲ್ ಇಂಪಾರ್ಟೆನ್ಸ್. ಹಾಂ, ಚೆನ್ನಾಗಿದೆ. ಅಂದರೆ ಈಗ ಬರ್ತಾ ಇರೋ ಪ್ಯಾನ್ ಇಂಡಿಯಾ ಆ ಥರ ಮೆಗಾ ಪ್ರಾಜೆಕ್ಟಿಗೆ ಕಂಪೇರ್ ಮಾಡಿದ್ರೆ ಅಂದರೆ ಅದೆಲ್ಲ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನೋಡ್ತಾ ಈ ಥರ ಒಳ್ಳೆ ಹಾರ್ಟ್ಫೆಲ್ಟ್ ಎಕ್ಸ್ಪೀರಿಯನ್ಸ್ ಮೂವಿ ಅದೇ ತುಂಬ ಬರ್ತಿತ್ತು, ಅದು ಮರ್ತೋಗ್ಬಿಟ್ಟಿದ್ದೀವಿ. ಬರೀ ಪ್ಯಾನ್ ಇಂಡಿಯಾ ಆ್ಯಕ್ಷನ್ನು ಮೆಗಾ ಪ್ರಾಜೆಕ್ಟ್ಗಿಂತ ಎಲ್ಲರೂ ಎಚ್ಚೆತ್ಕೊಂಡು ಈ ಥರ ಹಾರ್ಟ್ಫೆಲ್ಟ್ ಪ್ರಾಜೆಕ್ಟ್ ಮಾಡಿದ್ರೆ ಇಡೀ ಫ್ಯಾಮಿಲಿ ಬಂದು ನೋಡುತ್ತೆ. ಧನುಷ್ ಬೀಯಿಂಗ್ ಅ ಬಿಗ್ ಸ್ಟಾರ್, ಅವ್ರು ಈ ಥರ ಸಿಂಪಲ್ ಆಗಿರೋ ಮೂವಿ ತೆಗ್ದಿದ್ದಾರೆ ಅಂದರೆ ಸಿಂಪಲ್ ಆಗಿರೋ ಮೂವೀಸೇ ಸರ್. ಹಾರ್ಟ್ಫೆಲ್ಟ್ ಮೂವೀಸ್ ಕೊಡಬೇಕು, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಸಾಕು. ಸುಮ್ಮನೆ ಹೈ ಬಡ್ಜೆಟು ಅದು ಇದು ಅಂತ ಅದರಲ್ಲೇ ಮುಳುಗೋಗಿದ್ದಾರೆ ಜನ. ಈ ಥರ ಹಾರ್ಟ್ಫೆಲ್ಟ್ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಫ್ಯಾಮಿಲಿನೂ ಥಿಯೇಟ್ರಿಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಯಶೋರ್ ಎಷ್ಟೇ ದೊಡ್ಡ ಸ್ಟಾರ್ ಆಗಿ ಅವ್ರ ಕನಸು ನೆರವೇರ್ಸೋಕ್ಕೆ KGF ಟಾಕ್ಸಿಕ್ ಅಂತ ಮೂವಿ ಮಾಡ್ತಿದ್ದಾರೆ. ಬಟ್ ಜನ ಈಗಲೂ ಅವ್ರನ್ನ ಮೆಚ್ಚೋದು ಕಿರಾತಕ ಗೂಗ್ಲಿಯಿಂದ. ಈ ಥರ ಸಿಂಪಲ್ ಆಗಿರೋ ಮೂವೀಸ್ ತುಂಬ ಮನ್ಸು ತುಂಬುವಂಥ ಮೂವಿ ಬಂದರೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ತಾರೆ, ಚೆನ್ನಾಗಿರುತ್ತೆ.